ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕೂಡ ಒಂದು. ಇದೀಗ ಆ ಆಸ್ಪತ್ರೆ ಗಂಭೀರ ಆರೋಪದ ಸುಳಿಯಲ್ಲಿ ಸಿಲುಕಿದೆ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದೆ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ ಪ್ರಕರಣ ಇದೀಗ ವಿಕ್ಟೋರಿಯಾದ ಆಸ್ಪತ್ರೆಯತ್ತ ಬೊಟ್ಟು ಮಾಡ್ತಿದೆ. ರೋಗಿಗಳ ಆರೈಕೆ ಮಾಡಬೇಕಾದ ವೈದ್ಯರೇ ನಿರ್ಲಕ್ಷ್ಯ ವಹಿಸಿದ್ರ ಅನ್ನೋ ಅನುಮಾನ ಮೂಡ್ತಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ಮರ್ಮಾಂಗ ಕೊಯ್ದುಕೊಂಡ ವ್ಯಕ್ತಿ ಮೃತಪಟ್ಟ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ನಡೆ. ಇವರು ನವಾಜ್ ಅಂತ. ಮಾರ್ಚ್ 15ರಂದು ಮರ್ಮಾಂಗ ಕೊಯ್ದುಕೊಂಡಿದ್ದ ಇವರು ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ರು. ಆದರೆ ಆಸ್ಪತ್ರೆ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಸ್ಪಂದಿಸದ ಕಾರಣ ಶಾ ನವಾಜ್ ಸಾವನ್ನಪ್ಪಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಈ ಘಟನೆ ರಾಜ್ಯಾದ್ಯಂತ ದೊಡ್ಡ ಸಂಚಲನ ಸೃಷ್ಟಿಸಿದ ಬೆನ್ನಲ್ಲೇ ಆಸ್ಪತ್ರೆ ಒಂದು ವರದಿ ಸಿದ್ಧಪಡಿಸಿತ್ತು. ಆದರೆ ಆ ವರದಿಯಲ್ಲಿ ವೈದ್ಯರು ಕ್ಲೀನ್ ಚಿಟ್ ಪಡೆದಿದ್ದು ರೋಗಿಯ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಉಲ್ಲೇಖಿಸಲಾಗಿದೆ. ಈ ವರದಿಯ ಬಗ್ಗೆ ಮೃತನ ಪತ್ನಿ ಶೆರ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ 15ರ ರಾತ್ರಿ 11 ಗಂಟೆಗೆ ರಕ್ತದ ಮಡುವಿನಲ್ಲಿದ್ದ ಪತಿಯನ್ನ ಆಸ್ಪತ್ರೆಗೆ ಕರೆತಂದಾಗ ಯಾವೊಬ್ಬ ಸಿಬ್ಬಂದಿಯೂ ನೆರವಿಗೆ ಬರಲಿಲ್ಲ. ಮರ್ಮಾಂಗದಿಂದ ರಕ್ತಸ್ರಾವವಾಗ್ತಿದ್ರು ದಾಖಲು ಮಾಡಿಕೊಳ್ಳದೆ ಅಮಾನವೀಯವಾಗಿ ವರ್ತಿಸಿದ್ರು ಅಂತ ಗ್ಯಾರಂಟಿ ನ್ಯೂಸ್ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪತಿ ಸಾವನ್ನಪ್ಪಿದ ನಂತರ ಪೋಸ್ಟ್ ಮಾರ್ಟಂ ಮಾಡಬೇಕೆಂದ್ರೆ 20 ರಿಂದ 30 ಸಾವಿರ ರೂಪಾಯಿ ಲಂಚ ಕೊಡಿ ಅಂತ ಸಿಬ್ಬಂದಿ ಪೀಡಿಸಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಎಲ್ಲೂ ದಾಖಲೆ ಆಗಿಲ್ಲ, ಮಾಹಿತಿ ನಿಮ್ದು ಹೆಸರು ಪುಸ್ತಕದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಆ ಸೈಡ್ ನಾವು ಹೋಗಿರೋದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ. ಅವ್ರು ಬಂದೇ ಇಲ್ಲ, ಚೆಕ್ ಮಾಡೋ ಅವಶ್ಯಕತೆ ಏನಿದೆ ಅಂತಾರೆ ಅವರು. 15ನೇ ತಾರೀಕು 11:30 ಆ ಟೈಮ್ ಮೇಲೆ ಎತ್ತಿದ್ರೆ ಆಗ ಅದರಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತಲ್ವಾ. ಪಾಸ್ಟ್ ಎತ್ತಿದ್ರೆ ಮಾರ್ಚ್ 15 ನಾವು ಆ ದಿನ ಹೋಗಿರೋದು ಅದ್ರಲ್ಲಿ ಗೊತ್ತಾಗಿರುತ್ತಲ್ವಾ. ಅಲ್ಲಿ ನಾವು ಯಾವ ಡಾಕ್ಟರ್ಗೆ ಭೇಟಿ ಆಗ್ತೀವಿ ಅದು ಕೂಡ ಅಲ್ಲಿ ಕ್ಯಾಮ್ರಾದಲ್ಲಿ ಹಾಸ್ಪಿಟಲ್ ಇರುತ್ತಲ್ವಾ. ಹೌದು, ಇವಾಗ ಅವರು ಒಂದು ರಿಪೋರ್ಟ್ ರೆಡಿ ಮಾಡಿದ್ದಾರೆ ಮೇಡಮ್. ಮತ್ತೆ ಅದಕ್ಕೆ ಏನಾದ್ರು ಹೆಚ್ಚಿನ ತನಿಖೆ ಮಾಡ್ಬೇಕಂದ್ರೆ ಮತ್ತೆ ನೀವು ಕಂಪ್ಲೇಂಟ್ ಕೊಡ್ಬೇಕಂತೆ. ನಾವಿಲ್ಲಿ ವಿಚಾರಣೆ ಮಾಡಿರೋದು ಅದ್ರ ದಾಖಲೆಗಳನ್ನ, ಅವ್ರ ಸ್ಟೇಟ್ಮೆಂಟ್ಸ್ನ ಅದು ಜೊತೆಲಿ ಕೂಡ್ಸ್ಕೊಂಡು ಮಾಡಬೇಕು ಅಂತ ಏನು ಅವಶ್ಯಕತೆ ಅನಿಸ್ಲಿಲ್ಲ ಅನಿಸುತ್ತೆ ಕಮಿಟಿಗೆ, ಅದಕ್ಕೆ ಮಾಡಿಲ್ಲ. ಅದೇನು ದೊಡ್ಡ ತಪ್ಪೇನಲ್ಲ ಅನಿಸುತ್ತೆ. ಇತ್ತ ಪ್ರಕರಣದ ಬಗ್ಗೆ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ದೀಪಕ್ ನೀಡಿರುವ ಸ್ಪಷ್ಟನೆ ಮಾತ್ರ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಶಾ ನವಾಜ್ ಆಸ್ಪತ್ರೆಗೆ ಬಂದಿದ್ದು ನಿಜ, ಆದರೆ ಆ ದಿನದ ಸಿಸಿಟಿವಿ ಫುಟೇಜ್ ಲಭ್ಯವಿಲ್ಲ ಮತ್ತು ರಿಜಿಸ್ಟ್ರಾರ್ನಲ್ಲಿ ಅವರ ಹೆಸರು ದಾಖಲಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಆಸ್ಪತ್ರೆಯ ದಾಖಲೆ ನಿರ್ವಹಣೆ ಮತ್ತು ಪಾರದರ್ಶಕತೆಯ ಬಗ್ಗೆ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಸಾಕ್ಷಿ ನಾಶ ಮಾಡಲು ಸಿಸಿಟಿವಿ ಫುಟೇಜ್ ಮರೆಮಾಚಲಾಗಿದೆಯಾ ಅಥವಾ ವ್ಯವಸ್ಥಿತವಾಗಿ ಈ ಪ್ರಕರಣವನ್ನ ಮುಚ್ಚಿ ಹಾಕಲಾಗ್ತಿದೆಯಾ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ನ್ಯಾಯಕ್ಕಾಗಿ ಮೃತನ ಪತ್ನಿ ಈಗ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬಡವರ ಪ್ರಾಣಕ್ಕೆ ಬೆಲೆಯೇ ಇಲ್ವಾ ಅನ್ನೋದನ್ನ ಸರ್ಕಾರವೇ ಉತ್ತರಿಸಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.